ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಅಕ್ಷರ ಹೇಗೆ ಬಂತು ಅನ್ನೋದು ಇವತ್ತು ಹೇಳ್ತಾ ಹೋಗ್ತೇನೆ. ಸೊ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದ ನಂತರ ಕೆಲಸ ಮಾಡಿ ಒಂದು 10 to 12 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನ್ನದೇ ಆದಂತಹ ಒಂದು ಸ್ವಂತ ಉದ್ಯಮವನ್ನು ತೆಗಿಬೇಕು ಅನ್ನೋದು ಆಸೆ ಬಂತು. ಆ್ಯಂಡ್ ಈ ಒಂದಿಷ್ಟು 12 ವರ್ಷಗಳ ಜರ್ನಿಯಲ್ಲಿ ನಾನು ನನ್ನನ್ನು ಕಂಡುಕೊಂಡಿದ್ದು ಹೇಗೆ ಅಂದರೆ, ಎಲ್ಲೇ ಏನೇ ಫಂಕ್ಷನ್ಸ್ ಆದರೂ ಅಥವಾ ಯಾವುದೇ ಈವೆಂಟ್ಸ್ಗಳಿಗೆ ಹೋದರೂ ಐ ಯೂಸ್ ಟು ವೇರ್ ಅ ಕಾಟನ್ ಫ್ಯಾಬ್ರಿಕ್. ಸೊ ಕಾಟನ್ ಸ್ಯಾರೀಸ್ನ ತುಂಬ ಇಷ್ಟಪಟ್ಟು ಉಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೇ ರೇಷ್ಮೆ ಸೀರೆಗಳಿದ್ರು, ಫಂಕ್ಷನ್ಸ್ಗೆ ಆಗಿರ್ಬೋದು, ಈವನ್ ನಮ್ಮ ಈ ಮದುವೆಗಳಿಗೆ ಎಷ್ಟೋ ಈವೆಂಟ್ಸ್ಗೆ ಐ ಯೂಸ್ ಟು ವೇರ್ ಅ ಕಾಟನ್ ಫ್ಯಾಬ್ರಿಕ್. ಸೊ ಈ ಕಾಟನ್ ಸ್ಯಾರಿ ಮೇಲೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಯಾವುದೇ ಸ್ಟಾಲ್ಸ್ ಅಲ್ಲ, ಹ್ಯಾಂಡ್ಲೂಮ್ ಕಾಟನ್ ಅಂತ ಹೇಳಿದ ತಕ್ಷಣವೇ ಆ ಕಾಟನ್ ಬಗ್ಗೆ, ಆ ಸ್ಯಾರಿ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ತೆಗೆದುಕೊಳ್ಳೋದು, ಆ ಸ್ಟಾಲ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ತೆಗೆದುಕೊಳ್ಳೋದು, ನೆಕ್ಸ್ಟ್ ಮತ್ತೆ ಬೇಕು ಅನ್ನುವಾಗ ಅದೇ ಸ್ಟಾಲ್ಸ್ನ ವಿಸಿಟ್ ಮಾಡೋದು, ಈ ಥರ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೆ. ಸೊ ಒಂದು ಸಲ ಏನಾಯಿತು, ನನಗೆ ನಮ್ಮ ಮನೆಯ ಗೃಹ ಪ್ರವೇಶದಲ್ಲಿ ನಾನು ಯಾರಿಗೂ ಈ ಗಿಫ್ಟ್ಗಳನ್ನ ಕೊಡಬೇಕಲ್ವ. ಸೊ ಡಿಸೈಡ್ ಮಾಡಿಕೊಂಡೆ ಹೋಗಿ ಹ್ಯಾಂಡ್ಲೂಮ್ ವೀವರ್ಸ್ ಹತ್ರನೇ ಹೋಗಿ ಸ್ಯಾರಿನ ಪರ್ಚೇಸ್ ಮಾಡಬೇಕು ಅಂತ. ಆ ಸಮಯದಲ್ಲಿ ಆ ವಿಷಯಕ್ಕೆ ಅಂತ ಹೋದಾಗ ನನಗೆ ನೇಕಾರರ ಬಗ್ಗೆ ಇದ್ದಂತಹ ಅಭಿಮಾನ ಇನ್ನಷ್ಟು ಜಾಸ್ತಿ ಆಯಿತು. ಯಾಕೆ ಅಂದರೆ ದೇ ವಿಲ್ ಟೇಕ್ 2 to 3 days ಟು ಮ್ಯಾನುಫ್ಯಾಕ್ಚರ್ ಆ ಪೀಸ್. ಒಂದು ಸೀರೆಯನ್ನು ಪ್ರಿಪೇರ್ ಮಾಡೋದಕ್ಕೂ ದೇ ವಿಲ್ ಟೇಕ್ 2 to 3 days. ಆ್ಯಂಡ್ ಇನ್ನೂ ಅಂದರೆ ಎಷ್ಟೋ ಒಂದು 50 ವರ್ಷ 60 ವರ್ಷ ಆಗಿರುವಂಥವರು ಕೂಡ ಸಹ ಕೂತ್ಕೊಂಡು ನೇಯ್ದು ಮಾಡ್ತಾರೆ ಅನ್ನೋದು ಇಷ್ಟ ಆಯಿತು. ಸೊ ನಮ್ಮ ಕೈಯಲ್ಲೇ ಕೆಲಸಗಳು ಇರುವಾಗ ನಾವು ಯಾಕೆ ಇನ್ನೊಬ್ಬರನ್ನು ಡಿಪೆಂಡೆಂಟ್ ಆಗಬೇಕು ಅನ್ನೋದು ಅರ್ಥ ಆಯಿತು. ಈ ಕಮ್ಯುನಿಟಿಯನ್ನು ಇದನ್ನು ರೆಪ್ರೆಸೆಂಟ್ ಮಾಡಬೇಕು, ಇದನ್ನು ಹೇಗಾದರೂ ನಾನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ನಮ್ಮಲ್ಲಿರುವಂಥ ಒಂದಿಷ್ಟು ಜನ ಫ್ರೆಂಡ್ಸ್ಗಳಿಗೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಥವಾ ಹೇಳಬೇಕು ಅನ್ನೋದು ಶುರು ಮಾಡಿದಾಗ ಅಕ್ಷರ ಅನ್ನೋ ಐಡಿಯಾ ಬಂತು. ಹೌದು ಸರಿ, ನನ್ನದೇ ಆದಂತಹ ಒಂದು ಬ್ರ್ಯಾಂಡ್ನ ಶುರು ಮಾಡೋಣ. ಈ ಬ್ರ್ಯಾಂಡ್ ಶುರು ಮಾಡೋದಕ್ಕಿಂತ ಮುಂಚೆ ನನಗೆ ಇನ್ನೂ ಒಂದು ಥಾಟ್ ಪ್ರೊಸೆಸ್ ಬಂತು. ಏನು ಅಂತ ಅಂದರೆ, ನನಗೊಬ್ಳು ಮಗಳಿದ್ದಾಳೆ. ಸೊ ಆ ಮಗಳನ್ನ ನೋಡ್ಕೋಬೇಕು, ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಈ ಎಲ್ಲ ಕಸರತ್ತುಗಳ ಮಧ್ಯೆ ನನ್ನನ್ನು ನಾನು ಗುರುತಿಸ್ಕೋಬೇಕು. ಹೇಗೆ ನನಗೂ ಒಂದು ಐಡೆಂಟಿಟಿ ಇದೆ ಅನ್ನೋದನ್ನ ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದು ಮನಸ್ಸಿಗೆ ಬಂತು. ಸರಿ ಅಂತ ಅಕ್ಷರ ಶುರು ಮಾಡಿದೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಹ್ಯಾಂಡ್ ಹೋವನ್ ಬೊಟಿಕ್. ಯಾಕೆ ಈ ಹೆಸರು ಹೇಗಿದೆ ಅಂದರೆ, ಅಕ್ಷರ ಮೀನ್ಸ್ ಇನ್ಫೈನೈಟ್. ಸೊ ಯು ವಿಲ್ ಫೈಂಡ್ ಇನ್ಫೈನೈಟ್ ನಂಬರ್ ಆಫ್ ಕಾಟನ್ ಸ್ಯಾರೀಸ್ ಹಿಯರ್ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಹ್ಯಾಂಡ್ಲೂಮ್. ಸೊ ಹಾಗಾಗಿ ನಿಮ್ಮಲ್ಲೂ ಯಾರಾದರೂ ಈ ಥರ ಕಾಟನ್ ಲವರ್ಸ್ ಇದ್ದರೆ